ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ 72ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯಗಳನ್ನು ರಚಿಸುವುದು ಹೇಗೆ ಹಾಗೂ ಎಲ್ಲೆಲ್ಲಿ ಈ ಟೆನ್ಸ್ ನ ವಾಕ್ಯಗಳನ್ನು ಬಳಸಬೇಕು ಅನ್ನೋದನ್ನು ಕಲಿಯೋಣ. ಸರಿನಾ? ನಾವು ಕಪ್ಪು ಬಣ್ಣದಲ್ಲಿರುವ ಟೆನ್ಸ್ಗಳನ್ನೆಲ್ಲ ಕಲಿತಾಗಿದೆ. ಅವೆಲ್ಲ ಬೇಸಿಕ್ ಟೆನ್ಸ್ಗಳು. ಇನ್ನು ನಾವು ಕೆಂಪು ಬಣ್ಣದಲ್ಲಿರುವ ಟೆನ್ಸ್ಗಳನ್ನು ಕಲೀಲಿಕ್ಕೆ ಶುರು ಮಾಡಬೇಕು. ಹಾಗೂ ನಾವು ಇದರಿಂದ ಇವತ್ತು ಶುರು ಮಾಡ್ತಾ ಇದ್ದೇವೆ. ಸರಿನಾ? ಈಗ ಮೊದಲಿಗೆ ನಾನು ನಿಮಗೆ ಸ್ಟ್ರಕ್ಚರ್ಸ್ ಅನ್ನು ಹೇಳಿಬಿಡ್ತೇನೆ. ಮತ್ತೆ ಉದಾಹರಣೆ ವಾಕ್ಯಗಳನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಹೇಗೆ ಯಾವ ಅರ್ಥದಲ್ಲಿ ಬಳಸಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಸರಿನಾ? ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ಸ್ ಇವು. ಐ ಬಂದ ಮೇಲೆ ಹ್ಯಾವ್ ಬಂದು ವರ್ಬಿನ ಮೂರನೆಯ ರೂಪ ಬರಬೇಕು. ನೆನ್ಪಿಟ್ಕೊಳ್ಳಿ, ವರ್ಬಿನ ಮೂರನೆಯ ರೂಪವನ್ನು ನಾವು ಇಲ್ಲಿ ಬಳಸುವಂಥದ್ದು. ಐ ಬಂದು ಹ್ಯಾವ್ ಬಂದು ವರ್ಬಿನ ಮೂರನೆಯ ರೂಪ ಬಂದ್ರೆ ಯಾವುದೋ ಒಂದು ಕೆಲಸ ಮಾಡಿ ಇದ್ದೇನೆ ಅನ್ನುವ ಅರ್ಥ ಸಿಗ್ತದೆ. ಯು ಬಂದು ಹ್ಯಾವ್ ಬಂದು ವರ್ಬಿನ ಮೂರನೆಯ ರೂಪ ಬಂದ್ರೆ ಮಾಡಿ ಇದ್ದಿ ಅನ್ನುವ ಅರ್ಥ ಸಿಗ್ತದೆ. ವಿ ಬಂದು ಹ್ಯಾವ್ ಬಂದು ವರ್ಬಿನ ಮೂರನೇ ರೂಪ ಬಂದ್ರೆ ಯಾವುದೋ ಒಂದು ಕೆಲಸವನ್ನು ಮಾಡಿ ಇದ್ದೇವೆ ಅನ್ನುವ ಅರ್ಥ ಸಿಗ್ತದೆ. ದೇ ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಬಂದು ಹ್ಯಾವ್ ಬಂದು ವರ್ಬಿನ ಮೂರನೇ ರೂಪ ಬಂದ್ರೆ ಮಾಡಿ ಇದ್ದಾರೆ ಅನ್ನುವ ಅರ್ಥ ಸಿಗ್ತದೆ. ಹಿ ಬಂದು ಹ್ಯಾಸ್ ಬಂದು ವರ್ಬಿನ ಮೂರನೆಯ ರೂಪ ಬಂದ್ರೆ ಮಾಡಿ ಇದ್ದಾನೆ ಅನ್ನುವ ಅರ್ಥ ಸಿಗ್ತದೆ. ಶಿ ಬಂದು ಹ್ಯಾಸ್ ಬಂದು ವರ್ಬಿನ ಮೂರನೆಯ ರೂಪ ಬಂದ್ರೆ ಮಾಡಿ ಇದ್ದಾಳೆ ಅನ್ನುವ ಅರ್ಥ ಸಿಗ್ತದೆ. ಇಟ್ ಬಂದು ಅಥವಾ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದು ಹ್ಯಾಸ್ ಬಂದು ವರ್ಬಿನ ಮೂರನೆಯ ರೂಪ ಬಂದ್ರೆ ಮಾಡಿ ಇದೆ ಅನ್ನುವ ಅರ್ಥ ಸಿಗ್ತದೆ. ಇನ್ನು ನೆಗೆಟಿವ್ ವಾಕ್ಯವನ್ನು ರಚಿಸಲಿಕ್ಕೆ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಒಂದೇ ಹ್ಯಾವ್ ಅಥವಾ ಹ್ಯಾಸ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಸರಿನಾ? ಹೀಗೆ ಬಂದ್ರೆ ಯಾವುದೋ ಒಂದು ಕೆಲಸ ಮಾಡಿಲ್ಲ ಅನ್ನುವ ಅರ್ಥ ಸಿಗ್ತದೆ. ನೀವು ಬೇಕಿದ್ರೆ ವಿಡಿಯೋವನ್ನು ಪಾಸ್ ಮಾಡಿ ಈ ಸ್ಟ್ರಕ್ಚರ್ ಅನ್ನು ಡೀಟೇಲ್ ಆಗಿ ನೋಡಿ. ಆಯ್ತಾ? ಇನ್ನು ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಹ್ಯಾವ್ ಅಥವಾ ಹ್ಯಾಸ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಹೀಗೆ ಬಂದ್ರೆ ಯಾವುದೋ ಒಂದು ಕೆಲಸವನ್ನು ಮಾಡಿದ್ದೇನೆಯೇ ಅಥವಾ ಮಾಡಿದ್ದೀಯೇ ಅಥವಾ ಮಾಡಿದ್ದೇವೆಯೇ ಅಥವಾ ಮಾಡಿದ್ದಾರೆಯೇ ಅಥವಾ ಮಾಡಿದ್ದಾನೆಯೇ ಅಥವಾ ಮಾಡಿದ್ದಾಳೆಯೇ ಅಥವಾ ಮಾಡಿದೆಯೇ ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಹ್ಯಾವ್ ಅಥವಾ ಹ್ಯಾಸ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಹೀಗೆ ಬಂದ್ರೆ ಕೆಲಸ ಯಾವುದೋ ಒಂದು ಮಾಡಿಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ಪುನಃ ಹೇಳ್ತಿದ್ದೇನೆ, ವಿಡಿಯೋವನ್ನು ಬೇಕಿದ್ರೆ ಪಾಸ್ ಮಾಡಿ ಸ್ಟ್ರಕ್ಚರ್ ಅನ್ನು ಡೀಟೇಲ್ ಆಗಿ ನೋಡ್ಕೊಳ್ಳಿ. ಆಯ್ತಾ? ನಾನೀಗ ಉದಾಹರಣೆ ವಾಕ್ಯಗಳನ್ನು ತೆಗೆದುಕೊಂಡು ಹೇಗೆ ವಾಕ್ಯಗಳನ್ನು ರಚಿಸ್ತೇವೆ ಅನ್ನೋದನ್ನು ತೋರಿಸ್ತೇನೆ. ಆಯ್ತಾ? ಮೊದಲಿಗೆ ನಾನು ಸಿಂಹವನ್ನು ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಅ ಲಯನ್. ಐ ಬಂತು, ಸಬ್ಜೆಕ್ಟ್ ಬಂತು, ಆಮೇಲೆ ಹ್ಯಾವ್ ಬಂತು, ಆಮೇಲೆ ಸೀನ್ ವರ್ಬಿನ ಮೂರನೆಯ ರೂಪ ಬಂತು. ಐ ಹ್ಯಾವ್ ಸೀನ್ ಅಂದ್ರೆ ನಾನು ನೋಡಿದ್ದೇನೆ ಅಂತ, ಯಾವುದೋ ಒಂದು ಕೆಲಸವನ್ನು ಮಾಡಿ ಇದ್ದೇನೆ ಅಂತ. ಯಾವ ಕೆಲಸ ಇಲ್ಲಿ? ನೋಡುವಂಥದ್ದು. ನೋಡಿ ಇದ್ದೇನೆ, ನೋಡಿದ್ದೇನೆ, ನಾನು ನೋಡಿದ್ದೇನೆ. ಐ ಹ್ಯಾವ್ ಸೀನ್ ಏನನ್ನು? ಅ ಲಯನ್, ಸಿಂಹವನ್ನು. ಆಯ್ತಾ? ಇದು ಪಾಸಿಟಿವ್ ವಾಕ್ಯ. ಇನ್ನು ಅವರು ಆ ಚಿತ್ರವನ್ನು ಈ ಹಿಂದೆ ನೋಡಿಲ್ಲ. ದೇ ಹ್ಯಾವ್ ನಾಟ್ ಸೀನ್ ದ್ಯಾಟ್ ಫಿಲ್ಮ್ ಬಿಫೋರ್. ಇಲ್ಲಿ ಅವರು ಅಂದ್ರೆ ದೇ, ಇದು ಸಬ್ಜೆಕ್ಟ್. ಮತ್ತೆ ಹ್ಯಾವ್ ಬಂದಿದೆ, ನಾಟ್ ಬಂದಿದೆ, ಆಮೇಲೆ ವರ್ಬಿನ ಮೂರನೆಯ ರೂಪ ಬಂದಿದೆ. ದೇ ಹ್ಯಾವ್ ನಾಟ್ ಸೀನ್ ಅಂದ್ರೆ ಅವರು ನೋಡಿಲ್ಲ ಅಂತ. ಏನನ್ನು? ದ್ಯಾಟ್ ಫಿಲ್ಮ್, ಆ ಚಿತ್ರವನ್ನು. ಯಾವಾಗ? ಬಿಫೋರ್, ಈ ಹಿಂದೆ. ದೇ ಹ್ಯಾವ್ ನಾಟ್ ಸೀನ್ ದ್ಯಾಟ್ ಫಿಲ್ಮ್ ಬಿಫೋರ್. ಇದು ನೆಗೆಟಿವ್ ವಾಕ್ಯ. ನೆಕ್ಸ್ಟ್, ಅವರು 3 ಪುಸ್ತಕಗಳನ್ನು ಬರೆದಿದ್ದಾರೆಯೇ, ಬರೆದು ಇದ್ದಾರೆಯೇ? ಹ್ಯಾಸ್ ಹಿ ರಿಟನ್ 3 ಬುಕ್ಸ್?
ಹ್ಯಾಸ್ ಬಂತು, ಆಮೇಲೆ ಸಬ್ಜೆಕ್ಟ್ ಬಂತು, ಆಮೇಲೆ ರಿಟರ್ನ್ ವರ್ಬಿನ ಮೂರನೆಯ ರೂಪ ಬಂತು. ಹ್ಯಾಸ್ ಹಿ ರಿಟರ್ನ್ ಅಂದ್ರೆ ಅವರು ಬರೆದಿದ್ದಾರೆಯೇ ಏನನ್ನು? 3 books, 3 ಪುಸ್ತಕಗಳನ್ನು. ಇದು ಪ್ರಶ್ನೆ. ನೆಕ್ಸ್ಟ್, ಅವನು ನನ್ನ ಕೀಲಿಗಳನ್ನು ಕಳೆದಿಲ್ಲವೇ? ಹ್ಯಾಸ್ ಹಿ ನಾಟ್ ಲಾಸ್ಟ್ ಮೈ ಕೀಸ್? ಅವನು ನನ್ನ ಕೀಲಿಗಳನ್ನು ಕಳೆದಿಲ್ಲವೇ? ಹ್ಯಾಸ್ ಬಂತು, ಆಮೇಲೆ ಸಬ್ಜೆಕ್ಟ್ ಬಂತು, ಆಮೇಲೆ ನಾಟ್ ಬಂತು, ಆಮೇಲೆ ಲಾಸ್ಟ್ ಬಂತು. ಲಾಸ್ಟ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹ್ಯಾಸ್ ಹಿ ನಾಟ್ ಲಾಸ್ಟ್ ಅಂದ್ರೆ ಅವನು ಕಳೆದು ಇಲ್ಲವೇ ಅಂತ. ಏನನ್ನು? ಮೈ ಕೀಸ್, ನನ್ನ ಕೀಲಿಗಳನ್ನು. ಸರಿನಾ? ಸೊ ಇದು ನಕಾರಾತ್ಮಕ ಪ್ರಶ್ನೆ. ಈ ರೀತಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯಗಳನ್ನು ರಚಿಸ್ತೇವೆ. ಆಯ್ತಾ? ನೆಕ್ಸ್ಟ್, ಕಾಂಟ್ರಾಕ್ಷನ್ಗಳ ಬಗ್ಗೆ ನೋಡೋಣ. ಐ ಹ್ಯಾವ್ ಅನ್ನು ಐಯು ಅಂತ ಹೇಳ್ತೇವೆ. ಯು ಹ್ಯಾವ್ ಅನ್ನು ಯೂ ಅಂತೇಳಿ ಹೇಳ್ತೇವೆ. ದೇ ಹ್ಯಾವ್ ಅನ್ನು ದೇವ್ ಅಂತೇಳಿ ಹೇಳ್ತೇವೆ. ವಿ ಹ್ಯಾವ್ ಅನ್ನು ವೀವ್ ಅಂತ ಹೇಳ್ತೇವೆ. ಹಿ ಹ್ಯಾಸ್ ಅನ್ನು ಹೀಸ್ ಅಂತ ಹೇಳ್ತೇವೆ. ಶಿ ಹ್ಯಾಸ್ ಅನ್ನು ಶೀಸ್ ಅಂತ ಹೇಳ್ತೇವೆ. ಇಟ್ ಹ್ಯಾಸ್ ಅನ್ನು ಇಟ್ಸ್ ಅಂತೇಳಿ ಹೇಳ್ತೇವೆ. ಆಯ್ತಾ? ಈಗ ಇಲ್ಲಿ ಕನ್ಫ್ಯೂಷನ್ ಆಗ್ತದೆ. ಯಾಕೆ ಅನ್ನುವುದನ್ನು ನೋಡೋಣ. ಹಿ ಹ್ಯಾಸ್ ಅನ್ನು ಈ ರೀತಿ ಕಾಂಟ್ರಾಕ್ಟ್ ಮಾಡಿ ಹೀಸ್ ಅಂತ ಉಚ್ಚಾರ ಮಾಡ್ತೇವೆ. ಹಿ ಹ್ಯಾಸ್ ಸೀನ್ ಅ ಲಯನ್, ಹೀಸ್ ಸೀನ್ ಅ ಲಯನ್. ಆಯ್ತಾ? ಈಗ ಪ್ರಾಬ್ಲಮ್ ಅಥವಾ ತೊಂದರೆ ಏನಂದ್ರೆ, ಹಿ ಈಸ್ ಅನ್ನು ಕೂಡ ನಾವು ಇದೇ ತರಹ ಕಾಂಟ್ರಾಕ್ಟ್ ಮಾಡ್ತೇವೆ, ಹಾಗೂ ಇದನ್ನು ಕೂಡ ಹೀಸ್ ಅಂತಾನೆ ಉಚ್ಚಾರ ಮಾಡ್ತೇವೆ. ಅಂದ್ರೆ ಇದರ ಉಚ್ಚಾರ ಒಂದೇ. ಆದ್ರೆ ಇಲ್ಲಿ ಇದನ್ನು ಹಿ ಹ್ಯಾಸ್ ಅಂತೇಳಿ ಹೇಳ್ತೇವೆ, ಇದನ್ನು ಹೀಸ್ ಅಂತೇಳಿ ಹೇಳ್ತೇವೆ. ಉದಾಹರಣೆಗೆ, ಹಿ ಈಸ್ ಅ ಡಾಕ್ಟರ್, ಹಿ ಈಸ್ ಅ ಡಾಕ್ಟರ್. ಇಲ್ಲಿ ಹೀಸ್ ಸೀನ್ ಅ ಲಯನ್, ಹೀಸ್ ಅ ಡಾಕ್ಟರ್. ಈ ರೀತಿ. ಆಯ್ತಾ? ಇಲ್ಲಿ ಕೂಡ ಅದಾಗ್ತದೆ. ಶಿ ಹ್ಯಾಸ್ ಸೀನ್ ಅ ಲಯನ್, ಶೀಸ್ ಸೀನ್ ಅ ಲಯನ್. ಶಿ ಹ್ಯಾಸ್ ನದ್ದು ಕಾಂಟ್ರಾಕ್ಷನ್ ಶೀಸ್ ಅಂತ, ಶಿ ಈಸ್ ನ ಕಾಂಟ್ರಾಕ್ಷನ್ ಕೂಡ ಶೀಸ್ ಅಂತ. ಇದರ ಉಚ್ಚಾರ ಒಂದೇ. ಇಟ್ ಹ್ಯಾಸ್ ಸೀನ್ ಅ ಲಯನ್, ಇಟ್ಸ್ ಸೀನ್ ಅ ಲಯನ್. ಇಟ್ ಹ್ಯಾಸ್ ಅನ್ನು ಇಟ್ಸ್ ಅಂತ ಹೇಳ್ತೇವೆ, ಇಟ್ ಈಸ್ ಅನ್ನು ಕೂಡ ಇಟ್ಸ್ ಅಂತ ಹೇಳ್ತೇವೆ. ಇದೆರಡರ ಉಚ್ಚಾರ ಕೂಡ ಒಂದೇ. ಸೊ ಇಲ್ಲಿ ಕನ್ಫ್ಯೂಷನ್ ಆಗ್ತದೆ. ಆದ್ರೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಏನಂದ್ರೆ, ಯಾವಾಗ ವರ್ಬಿನ ಮೂರನೆಯ ರೂಪ ಬರ್ತದೋ ಆವಾಗ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ನೆನಪಲ್ಲಿ ಇಟ್ಕೊಳ್ಬೇಕು. ಆಯ್ತಾ? ಈಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ವಾಕ್ಯಗಳನ್ನು ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ಕಲಿಯೋಣ. ಆಯ್ತಾ? ಇದನ್ನು ಹೇಳ್ಕೊಡುವಾಗ ನಾನು ನಿಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ನ ವಾಕ್ಯಗಳ ಜೊತೆ ಹೋಲಿಕೆ ಮಾಡಿ ವ್ಯತ್ಯಾಸವನ್ನು ತಿಳಿಸ್ತಾ ಬರ್ತೇನೆ. ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಯ್ತಾ? ಮೊದಲಿಗೆ, ಅ ಫಿನಿಶ್ಡ್ ಆಕ್ಷನ್ ವಿತ್ ಅ ರಿಸಲ್ಟ್ ಇನ್ ದ ಪ್ರೆಸೆಂಟ್ ಅಂದ್ರೆ ಭೂತಕಾಲದಲ್ಲಿ ನಡೆದಂತಹ ಒಂದು ಕ್ರಿಯೆಯ ಪರಿಣಾಮ ವರ್ತಮಾನ ಕಾಲದಲ್ಲಿ ಇದ್ರೆ ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ಸರಿನಾ? ಒಂದು ಉದಾಹರಣೆ ಕೊಡ್ತೇನೆ. ನಾನು ನನ್ನ ಕೀಲಿಯನ್ನು ಕಳೆದುಕೊಂಡಿದ್ದೇನೆ. ಐ ಹ್ಯಾವ್ ಲಾಸ್ಟ್ ಮೈ ಕೀಸ್. ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್, ಆಮೇಲೆ ಹ್ಯಾವ್ ಬಂದಿದೆ, ಆಮೇಲೆ ಲಾಸ್ಟ್ ವರ್ಬಿನ ಮೂರನೆಯ ರೂಪ ಬಂದಿದೆ. ಐ ಹ್ಯಾವ್ ಲಾಸ್ಟ್ ಅಂದ್ರೆ ನಾನು ಕಳೆದುಕೊಂಡಿದ್ದೇನೆ ಅಂತ. ಏನನ್ನು? ಮೈ ಕೀಸ್, ನನ್ನ ಕೀಲಿಗಳನ್ನು. ಆಯ್ತಾ? ಈಗ ಒಂದು ಸನ್ನಿವೇಶವನ್ನು ತಗೊಳ್ಳೋಣ. ನಿಮಗೆ 5 ಗಂಟೆಗೆ ಒಂದು ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಇದೆ. 4:15 ಗಂಟೆಗೆ ನೀವು ಮನೆಯಿಂದ ಹೊರಡಲಿಕ್ಕೆ ತಯಾರಾಗಿದ್ದೀರಿ.
ಮನೆಗೆ ಇನ್ನೇನು ಬೀಗ ಹಾಕಿ ಹೊರಡಬೇಕು. ಬೀಗ ಸಿಕ್ಕಿದೆ, ಆದ್ರೆ ಬೀಗದ ಕೈ ಸಿಗ್ತಾ ಇಲ್ಲ, ಬೀಗದ ಕೀಲಿ ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಹುಡುಕ್ತೀರಿ, ಆದ್ರೂ ಕೂಡ ಎಲ್ಲಿಯೂ ಸಿಗುವುದಿಲ್ಲ. ಅಷ್ಟೊತ್ತಿಗೆ 5 ಗಂಟೆ ಆಗ್ತದೆ. 5 ಗಂಟೆಗೆ ನಿಮಗೆ ಆ ಡಾಕ್ಟರ್ನ ಆಫೀಸಿಂದ ಒಂದು ಫೋನ್ ಬರ್ತದೆ. 5 ಗಂಟೆಗೆ ನಿಮಗೆ ಅಪಾಯಿಂಟ್ಮೆಂಟ್ ಇತ್ತಲ್ಲ, ನೀವು ಬರಲಿಲ್ಲಲ್ಲ ಅಂತ ಅವರು ಹೇಳ್ತಾರೆ. ಆವಾಗ ನೀವು ಹೇಳ್ತೀರಿ, ಐ ಹ್ಯಾವ್ ಲಾಸ್ಟ್ ಮೈ ಕೀಸ್ ಅಂತ. ಅಂದ್ರೆ ನೋಡಿ, ಭೂತಕಾಲದಲ್ಲಿ ನಿಮ್ಮ ಕೀಲಿಯನ್ನು ನೀವು ಕಳೆದುಕೊಂಡ್ರಿ. ಅದರ ಪರಿಣಾಮ ವರ್ತಮಾನ ಕಾಲದಲ್ಲಿ ನಿಮಗೆ ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಸೊ ಹೀಗಿರುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಯಾವಾಗ ಭೂತಕಾಲದಲ್ಲಿ ನಡೆದಂತಹ ಒಂದು ಕ್ರಿಯೆ ವರ್ತಮಾನ ಕಾಲದ ಮೇಲೆ ಅದರ ಪರಿಣಾಮವನ್ನು ಬೀರ್ತದೋ ಆವಾಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಕೀಲಿಯನ್ನು ಕಳೆದುಕೊಂಡದ್ದು ನೀವು ವರ್ತಮಾನ ಕಾಲದಲ್ಲಿ, ಆದ್ರೆ ಈಗ ನೀವು ಮನೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಸೊ ಇಲ್ಲಿ ಐ ಹ್ಯಾವ್ ಲಾಸ್ಟ್ ಮೈ ಕೀಸ್ ಅಂತ ನೀವು ಬಳಸಬೇಕು. ಸರಿನಾ? ಈಗ ಈ ವಾಕ್ಯ ನೋಡಿ, ನಾನು ನಿನ್ನೆ ನನ್ನ ಕೀಲಿಯನ್ನು ಕಳೆದುಕೊಂಡೆ. ಐ ಲಾಸ್ಟ್ ಮೈ ಕೀಸ್ ಯೆಸ್ಟರ್ಡೇ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಇದನ್ನು ರಚಿಸಲಿಕ್ಕೆ ನಿಮ್ಗೆ ಗೊತ್ತುಂಟು ಅಲ್ವಾ? ಐ ಲಾಸ್ಟ್ ಅಂದ್ರೆ ಐ ಡಿಡ್ ಲೂಸ್ ಅಂತ. ಸರಿನಾ? ಇಲ್ಲಿ ಏನ್ ಹೇಳ್ತಾ ಇದ್ದೇವೆ ಅಂದ್ರೆ ನಾನು ನಿನ್ನೆ ನನ್ನ ಬೀಗದ ಕೀಲಿಯನ್ನು ಕಳ್ಕೊಂಡೆ ಅಂತ. ಇಲ್ಲಿ ಏನು ಮುಖ್ಯ ಆಗ್ತದೆ ಅಂದ್ರೆ ಯಾವಾಗ ಕ್ರಿಯೆ ನಡೆಯಿತು ಅನ್ನುವಂಥದ್ದು. ನಿನ್ನೆ ಕಳೆದುಕೊಂಡದ್ದು, ಇವತ್ತು ಸಿಕ್ಕಿರ್ಬೋದು, ಅದರ ಬಗ್ಗೆ ಉಲ್ಲೇಖ ಇಲ್ಲ. ಆದರೆ ನಿನ್ನೆ ಕಳೆದುಕೊಂಡ ಕೀಲಿಯಿಂದ ಇವತ್ತಿನ ಮೇಲೆ ಏನೂ ಪರಿಣಾಮ ಆಗ್ತಾ ಇಲ್ಲ. ಇವತ್ತು ನನಗೇನು ತೊಂದರೆ ಇಲ್ಲ, ನಿನ್ನೆ ಕೀ ಕಳ್ಕೊಂಡೆ ಅಷ್ಟೇ. ಸೊ ಹೀಗಿರುವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಬೇಕು. ಯಾವಾಗ ಒಂದು ಕ್ರಿಯೆ ನಡೆಯಿತು ಅಂತ ನೀವು ಹೇಳ್ತೀರೋ ಆವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಬೇಕು. ನೋಡಿ, ಇಲ್ಲಿ ನಿನ್ನೆ ಒಂದು ಕ್ರಿಯೆ ನಡೀತು ಅಂತ ಹೇಳ್ತಾ ಇದ್ದೀರಿ, ಅಂದ್ರೆ ಭೂತಕಾಲದಲ್ಲಿ ಒಂದು ಕ್ರಿಯೆ ನಡೀತು ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಯಾವಾಗ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ. ಯಾವಾಗ ಅಂತ ನೀವು ಹೇಳಬೇಕು ಅಂತಿದ್ರೆ ಸಿಂಪಲ್ ಪಾಸ್ಟ್ ಅನ್ನು ಬಳಸಿ. ಇಲ್ಲಿ ನೋಡಿ, ಐ ಹ್ಯಾವ್ ಲಾಸ್ಟ್ ಮೈ ಕೀಸ್ ಅಂದ್ರೆ ನಾನು ನನ್ನ ಕೀಲಿಯನ್ನು ಕಳ್ಕೊಂಡಿದ್ದೇನೆ. ಯಾವಾಗ ಅಂತ ಗೊತ್ತಿಲ್ಲ, ಆದ್ರೆ ಅದು ಮುಖ್ಯ ಅಲ್ಲ. ಅದರ ಪರಿಣಾಮ ನನಗೆ ಈಗ ವರ್ತಮಾನ ಕಾಲದಲ್ಲಿ ಬರ್ತಾ ಉಂಟು ಅಂತ ಹೇಳುವಂಥದ್ದು ಮುಖ್ಯ. ಯಾವಾಗ ಹಿಂದೆ ನಡೆದ ಘಟನೆ ಈಗಿನ ಮೇಲೆ ಪರಿಣಾಮ ಬೀರ್ತಾ ಉಂಟು ಅಂತ ಹೇಳಬೇಕೋ ಆವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಿ. ಆಯ್ತಾ? ಇನ್ನೊಂದು ಉದಾಹರಣೆ ಕೊಡ್ತೇನೆ. ಅವಳು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾಳೆ. ಶಿ ಹ್ಯಾಸ್ ಹರ್ಟ್ ಹರ್ ಲೆಗ್. ಅವಳು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾಳೆ. ಶಿ ಬಂದಿದೆ, ಸಬ್ಜೆಕ್ಟ್ ಬಂದಿದೆ, ಹ್ಯಾಸ್ ಬಂದಿದೆ, ಹರ್ಟ್ ಬಂದಿದೆ, ವರ್ಬಿನ 3ನೇ ರೂಪ ಬಂದಿದೆ. ಶಿ ಹ್ಯಾಸ್ ಹರ್ಟ್ ಅಂದ್ರೆ ಅವಳು ಪೆಟ್ಟು ಮಾಡಿಕೊಂಡಿದ್ದಾಳೆ. ಎಲ್ಲಿಗೆ? ಹರ್ ಲೆಗ್, ಅವಳ ಕಾಲಿಗೆ. ಆಯ್ತಾ? ಈಗ ನೋಡಿ, ಒಂದು ಓಡುವ ಪಂದ್ಯ ಇದೆ, ಅದಕ್ಕೆ ಅವಳು ಬರಬೇಕಿತ್ತು. ಅವಳು ಎಷ್ಟೊತ್ತಾದ್ರೂ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ವಿಚಾರಿಸಿದಾಗ ಅವಳು ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದಾಳೆ ಅಂತ ಗೊತ್ತಾಗ್ತದೆ. ಅಂದ್ರೆ ಶಿ ಹ್ಯಾಸ್ ಹರ್ಟ್ ಹರ್ ಲೆಗ್ ಅಂತ ಯಾರೋ ಒಬ್ರು ಹೇಳ್ತಾರೆ. ಅದರ ಅರ್ಥ ಏನು? ಅವಳು ಭೂತಕಾಲದಲ್ಲಿ ಕಾಲಿಗೆ ಪೆಟ್ಟು ಮಾಡಿಕೊಂಡಿದ್ದ ಕಾರಣ ಅವಳಿಗೆ ಈಗ ವರ್ತಮಾನ ಕಾಲದಲ್ಲಿ ಪಂದ್ಯಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ. ಅಂದ್ರೆ ವರ್ತಮಾನ ಕಾಲದಲ್ಲಿ ಭೂತಕಾಲದಲ್ಲಿ ನಡೆದಂತಹ ಘಟನೆಯ ಪರಿಣಾಮ ಉಂಟು ಅಂತ ಹೇಳ್ತಾ ಇದ್ದೇವೆ. ಹೀಗೆ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಆಯ್ತಾ? ಈಗ ಇಲ್ಲಿ ವಾಕ್ಯ ಉಂಟು, ಕಳೆದ ವಾರ ಆಕೆ ಕಾಲಿಗೆ ಪೆಟ್ಟು ಮಾಡಿಕೊಂಡಳು. ಶಿ ಹರ್ಟ್ ಹರ್ ಲೆಗ್ ಲಾಸ್ಟ್ ವೀಕ್. ಸಿಂಪಲ್ ಪಾಸ್ಟ್. ಆಯ್ತಾ? ಇಲ್ಲಿ ಶಿ ಹರ್ಟ್ ಅಂದ್ರೆ ಶಿ ಡಿಡ್ ಹರ್ಟ್ ಅಂತ. ನಾವು ಇಲ್ಲಿ ಬಳಸುವಂಥದ್ದು ವರ್ಬಿನ 2ನೇ ರೂಪ, ನಿಮ್ಗೆ ನೆನಪಿರ್ಬೋದು. ಸರಿನಾ?
ಈಗ ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದ್ರೆ ಕಳೆದ ವಾರ ಅವಳ ಕಾಲಿಗೆ ಪೆಟ್ಟಾಯ್ತು ಅಂತ. ಇದರ ಪರಿಣಾಮ ವರ್ತಮಾನ ಕಾಲದಲ್ಲಿ ಉಂಟಾ ಇಲ್ವಾ ಅದು ನಮ್ಗೆ ಲೆಕ್ಕಕ್ಕಿಲ್ಲ. ಇದ್ರೂ ಇರಬಹುದು, ಇಲ್ಲದೆ ಕೂಡ ಇರಬಹುದು. ಕಳೆದ ವಾರ ಅವಳಿಗೆ ಏನೋ ಆಯ್ತು ಅಂತ ಹೇಳುವಂಥದ್ದು ಮುಖ್ಯ. ಅಂದ್ರೆ ನಮಗೆ ಒಂದು ಕ್ರಿಯೆ ಭೂತಕಾಲದಲ್ಲಿ ಯಾವಾಗ ಆಯ್ತು ಅಂತ ಹೇಳುವಂಥದ್ದು ಮುಖ್ಯ ಆಗ್ತದೆ. ಇಲ್ಲಿ ಲಾಸ್ಟ್ ವೀಕ್, ಕಳೆದ ವಾರ. ಹೀಗಿರುವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಬೇಕು. ಕಳೆದ ವಾರ, ನಿನ್ನೆ, ಮೊನ್ನೆ, ಕಳೆದ ವರ್ಷ, ಹೀಗೆ ಯಾವಾಗ ಒಂದು ಘಟನೆ ನಡೀತು ಅಂತ ಹೇಳಬೇಕೋ ಆವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಬೇಕು. ಭೂತಕಾಲದಲ್ಲಿ ನಡೆದಂತಹ ಘಟನೆ ವರ್ತಮಾನ ಕಾಲದ ಮೇಲೆ ಪರಿಣಾಮ ಬೀರ್ತಾ ಉಂಟು ಅಂತೇಳಿ ಹೇಳಲಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಸರಿನಾ? ನೆಕ್ಸ್ಟ್, ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಕಂಟಿನ್ಯೂಸ್ ಇನ್ ಟು ದ ಪ್ರೆಸೆಂಟ್. ಅಂದ್ರೆ ಭೂತಕಾಲದಲ್ಲಿ ಶುರುವಾದಂತಹ ಒಂದು ಕ್ರಿಯೆ ವರ್ತಮಾನ ಕಾಲದಲ್ಲಿಯೂ ನಡೆಯುತ್ತಾ ಇದ್ರೆ ಅದನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ಆಯ್ತಾ? ಉದಾಹರಣೆಗಳನ್ನು ನೋಡೋಣ. ನಾನು 1995ರಿಂದ ಮುಂಬೈನಲ್ಲಿ ವಾಸಿಸುತ್ತಿದ್ದೇನೆ. ಐ ಹ್ಯಾವ್ ಲಿವ್ಡ್ ಇನ್ ಮುಂಬೈ ಸಿನ್ಸ್ 1995. ಅಂದ್ರೆ ಏನರ್ಥ? 1995ನೇ ಇಸ್ವಿಯಿಂದ ನಾನು ಅಲ್ಲಿ ವಾಸಿಸಲಿಕ್ಕೆ ಶುರು ಮಾಡಿದ್ದೇನೆ. ಭೂತಕಾಲದಲ್ಲಿ ಶುರು ಮಾಡಿದ್ದೇನೆ. 1995ರಲ್ಲಿ ಶುರು ಮಾಡಿದ್ದೇನೆ. ಈಗ ಕೂಡ ವರ್ತಮಾನ ಕಾಲದಲ್ಲಿ ಕೂಡ ಇವತ್ತು ಕೂಡ ನಾನು ಮುಂಬೈಯಲ್ಲೇ ವಾಸಿಸುತ್ತಿದ್ದೇನೆ ಅಂತ ಹೇಳುವಂಥದ್ದು. ಈ ಇಸ್ವಿಯಿಂದ ಇಲ್ಲಿಯ ತನಕ ನಾನು ವಾಸಿಸುತ್ತಿದ್ದೇನೆ ಅಂತ ಹೇಳ್ತಾ ಇದ್ದೇವೆ. ಇದನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಐ ಹ್ಯಾವ್ ಲಿವ್ಡ್ ಇನ್ ಮುಂಬೈ ಸಿನ್ಸ್ 1995. ಯಾವುದೋ ಒಂದು ತಾರೀಕಿನಿಂದ ಒಂದು ಕ್ರಿಯೆ ಶುರುವಾಯಿತು ಅಂತ ನಿಮಗೆ ಹೇಳಬೇಕು, ಆವಾಗ ಸಿನ್ಸ್ ಅನ್ನು ಬಳಸಬೇಕು. ಸರಿನಾ? ನೆಕ್ಸ್ಟ್, ಅವರು ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿಲ್ಲ. ದೇ ಹ್ಯಾವ್ ನಾಟ್ ಲಿವ್ಡ್ ಹಿಯರ್ ಫಾರ್ ಇಯರ್ಸ್. ಅಂದ್ರೆ ಹಲವಾರು ವರ್ಷಗಳಿಂದ ಅವರು ಇಲ್ಲಿ ವಾಸಿಸುತ್ತಿಲ್ಲ. ಇವತ್ತು ಕೂಡ ಅವರು ಇಲ್ಲಿ ವಾಸಿಸುತ್ತಿಲ್ಲ ಅಂತ ಹೇಳುವಂಥದ್ದು. ಅಂದ್ರೆ ಅವರು ವಾಸಿಸದೇ ಇರುವಂತಹ ಕ್ರಿಯೆ ಭೂತಕಾಲದಲ್ಲಿ ಶುರುವಾಗಿ ಈಗ ಕೂಡ ನಡೀತಾ ಉಂಟು ಅಂತ. ಅಂದ್ರೆ ಅವರು ಇಲ್ಲ ಇಲ್ಲಿ ಅಂತ. ಇದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಿಕೊಂಡು ಹೇಳ್ತೇವೆ. ಆಯ್ತಾ? ನೆಕ್ಸ್ಟ್, 5 ವರ್ಷಗಳಿಂದ ಬ್ಯಾಂಕ್ ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಶಿ ಹ್ಯಾಸ್ ವರ್ಕ್ಡ್ ಇನ್ ದ ಬ್ಯಾಂಕ್ ಫಾರ್ 5 years. ಇಲ್ಲಿ ಅವಳು ಅನ್ನುವಂಥದ್ದು ಇಲ್ಲ. ಆದ್ರೆ ಈ ವಾಕ್ಯವನ್ನು ಓದಿದಾಗ ಅವಳ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಗೊತ್ತಾಗ್ತದೆ ಅಲ್ವಾ? ಆದ್ರೆ ಇಂಗ್ಲಿಷ್ ನಲ್ಲಿ ನಾವು ಶಿ ಅನ್ನುವಂಥದ್ದನ್ನು ಬಳಸಬೇಕಾಗ್ತದೆ. 5 ವರ್ಷಗಳಿಂದ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ಅಂದ್ರೆ 5 ವರ್ಷದ ಹಿಂದೆ ಶುರು ಮಾಡಿದ್ಲು ಕೆಲಸ ಮಾಡ್ಲಿಕ್ಕೆ, ಇವತ್ತಿಗೆ ಕೂಡ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್. 5 ವರ್ಷಗಳ ಹಿಂದೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಅಂಡ್ ಕಂಟಿನ್ಯೂಸ್ ಇನ್ ಟು ದ ಪ್ರೆಸೆಂಟ್. ಇವತ್ತು ಕೂಡ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಲಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ಸರಿನಾ? ಇನ್ನೊಂದು ಉದಾಹರಣೆ, 10 ವರ್ಷಗಳಿಂದ ಒಂದೇ ಕಾರು ಹೊಂದಿದ್ದೇವೆ. ಇಲ್ಲಿ ನಾವು ಅನ್ನೋದು ಉಂಟು, ಅದನ್ನು ಹೇಳುವ ಅಗತ್ಯ ಇಲ್ಲ. ಕನ್ನಡದಲ್ಲಿ ಅರ್ಥ ಆಗ್ತದೆ, ಬಟ್ ಇಂಗ್ಲಿಷ್ ನಲ್ಲಿ ಹೇಳಬೇಕಾಗ್ತದೆ. ವಿ ಹ್ಯಾವ್ ಹ್ಯಾಡ್ ದ ಸೇಮ್ ಕಾರ್ ಫಾರ್ 10 years. 10 ವರ್ಷಗಳಿಂದ ಒಂದೇ ಕಾರು ಹೊಂದಿದ್ದೇವೆ. 10 ವರ್ಷಗಳ ಹಿಂದೆ ತಗೊಂಡಿದ್ದು ಇಲ್ಲಿಯ ತನಕ ಉಂಟು, ಇವತ್ತು ಕೂಡ ಉಂಟು. ಆಯ್ತಾ? ಇದನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ಸರಿನಾ? ಸೊ ಇದು ಇನ್ನೊಂದು ಬಳಕೆ. ನೆಕ್ಸ್ಟ್, ವೆನ್ ದ ಪೀರಿಯಡ್ ರೆಫರ್ಡ್ ಟು ಹ್ಯಾಸ್ ನಾಟ್ ಫಿನಿಶ್ಡ್. ಅಂದ್ರೆ ವಾಕ್ಯದಲ್ಲಿ ಉಲ್ಲೇಖಿಸಿದಂತಹ ಒಂದು ಅವಧಿ ಮುಗಿಯದೇ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಉದಾಹರಣೆಗೆ, ಈ ವರ್ಷ ನಾವು ಮನೆ ಖರೀದಿಸಿದ್ದೇವೆ. ವಿ ಹ್ಯಾವ್ ಬಾಟ್ ಅ ಹೌಸ್ ದಿಸ್ ಇಯರ್. ನಾವು ಖರೀದಿಸಿದ್ದೇವೆ, ಇದನ್ನು ಇಂಗ್ಲಿಷ್ ನಲ್ಲಿ ವಿ ಹ್ಯಾವ್ ಬಾಟ್ ಅಂತ ಹೇಳ್ತೇವೆ. ಏನನ್ನು? ಅ ಹೌಸ್, ಮನೆಯನ್ನು. ಯಾವಾಗ? ಈ ವರ್ಷ, ದಿಸ್ ಇಯರ್.
ವಾಕ್ಯದಲ್ಲಿ ಉಲ್ಲೇಖಿಸಿದ್ದು ದಿಸ್ ಇಯರ್ ಅಂತ, ಈ ವರ್ಷ ಅಂತ. ನಾವು ಯಾವಾಗ ಇದನ್ನು ಹೇಳ್ತೇವೆ ಹೇಳಿ? ಈ ವರ್ಷ ನಾವು ಮನೆ ಖರೀದಿಸಿದ್ದೇವೆ ಅಂತ. ಯಾವಾಗ ಈ ವರ್ಷ ಮುಗ್ದಿರುವುದಿಲ್ವೋ ಆವಾಗ ಅಲ್ವಾ? ಈ ವರ್ಷ ಅನ್ನುವಂಥದ್ದು ಯಾವಾಗ ಮುಗಿದಿರುವುದಿಲ್ವೋ ಆವಾಗ ಹೇಳ್ತೇವೆ, ಸರಿ ಅಲ್ವಾ? ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ. ಯಾವಾಗ ಒಂದು ಅವಧಿ ಮುಗಿದಿರುವುದಿಲ್ವೋ ಆವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು ಅಂತ. ಮುಗಿದಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಿ. ಉದಾಹರಣೆಗೆ ನಾವು 2021ರಲ್ಲಿ ಮನೆ ಖರೀದಿಸಿದೆವು. ವಿ ಬಾಟ್ ಅ ಹೌಸ್ ಇನ್ 2021. ನೀವು ಹೀಗೆ ಯಾವಾಗ ಹೇಳ್ತೀರಿ ಹೇಳಿ? 2021ನೇ ಇಸ್ವಿಯ ನಂತರ. ಯಾವಾಗ ಬೇಕಾದ್ರೂ ಹೇಳ್ಬೋದು. 2022ರಲ್ಲಿ, 23ರಲ್ಲಿ, 24ರಲ್ಲಿ, 25ರಲ್ಲಿ, 21ನೇ ಇಸ್ವಿಯ ನಂತರ ಯಾವಾಗ ಬೇಕಾದ್ರೂ ಈ ವಾಕ್ಯವನ್ನು ನೀವು ಬಳಸಬಹುದು. ಈ ವಾಕ್ಯವನ್ನು ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಏನ್ ಅರ್ಥ? 2021ನೇ ಇಸ್ವಿ ಮುಗ್ದಾಗಿದೆ ಅಂತ ಅಲ್ವಾ? ಈ ರೀತಿ ಹೇಳಿದ್ರೆ ಏನರ್ಥ? ಈ ವರ್ಷ ಇನ್ನು ಉಂಟು, ಮುಗಿಲಿಲ್ಲ ಅನ್ನುವ ಅರ್ಥ ಅಲ್ವಾ? ಸೊ ಯಾವಾಗ ಒಂದು ಅವಧಿ ಮುಗ್ದಿರೋದಿಲ್ವೋ ಆವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನು ಬಳಸಿ. ಆಯ್ತಾ? ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಈ ವರ್ಷ ಸಾಕಷ್ಟು ಮಳೆಯಾಗಿದೆ. ಇಟ್ ಹ್ಯಾಸ್ ರೈನ್ಡ್ ಅ ಲಾಟ್ ದಿಸ್ ಇಯರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಿದ್ದೇವೆ. ಈ ರೀತಿ ನೀವು ಯಾವಾಗ ಹೇಳ್ಬೋದು ಅಂದ್ರೆ ಈ ವರ್ಷ ಮುಗಿಯದೇ ಇದ್ದಾಗ. ವರ್ಷ ಶುರುವಾಗುವುದು ಜನವರಿಯಲ್ಲಿ, ಮುಗಿಯುವಂಥದ್ದು ಡಿಸೆಂಬರ್ ಅಲ್ಲಿ. ಏಪ್ರಿಲ್, ಮೇ, ಜೂನ್ 3 ತಿಂಗಳು ತುಂಬಾ ಮಳೆಯಾಗಿದೆ ಅಂತ ತಿಳ್ಕೊಳ್ಳಿ. ಏಪ್ರಿಲ್ ಅಲ್ಲೇ ಮಳೆ ಬೀಳಲಿಕ್ಕೆ ಶುರುವಾಗಿದೆ. ಏಪ್ರಿಲ್, ಮೇ, ಜೂನ್ ಮಳೆಯಾಗಿದೆ, ಸಿಕ್ಕಾಪಟ್ಟೆ ಮಳೆಯಾಗಿದೆ. ಜುಲೈಯಲ್ಲಿ ನೀವು ಹೇಳ್ತೀರಿ ಈ ವರ್ಷ ಸಾಕಷ್ಟು ಮಳೆಯಾಗಿದೆ ಅಂತ. ಯಾಕಂದ್ರೆ ಇನ್ನು ಡಿಸೆಂಬರ್ ತನಕ ಸಮಯ ಉಂಟು. ಜೂನ್ ಅಲ್ಲಿ, ಜುಲೈಯಲ್ಲಿ, ಆಗಸ್ಟ್ ಅಲ್ಲಿ, ಸೆಪ್ಟೆಂಬರ್ ಅಲ್ಲಿ ಮಳೆ ಬರಬಹುದು ಅಲ್ವಾ? ಈ ವರ್ಷ ಅನ್ನುವಂಥದ್ದು ಇನ್ನೂ ಮುಗಿಲಿಲ್ಲ. ಹಾಗಾಗಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಅದೇ ಈಗ ಒಂದು ಅವಧಿ ಮುಗಿದಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಬೇಕು. ಕಳೆದ ವರ್ಷ ಸಾಕಷ್ಟು ಮಳೆಯಾಗಿತ್ತು ಅಥವಾ ಕಳೆದ ವರ್ಷ ಸಾಕಷ್ಟು ಮಳೆಯಾಯಿತು. ಇಟ್ ರೈನ್ಡ್ ಅ ಲಾಟ್ ಲಾಸ್ಟ್ ಇಯರ್. ಅಂದ್ರೆ ನೋಡಿ, ಇದರಲ್ಲೇ ಉಂಟು ಕಳೆದ ವರ್ಷ ಅಂತ. ವರ್ಷ ಕಳೆದೋಗಿದೆ ಅಂತ ಅಲ್ವಾ? ಕಳೆದ ವರ್ಷ ಸಾಕಷ್ಟು ಮಳೆ ಆಯಿತು. ಇದನ್ನು ಹೇಳುದು ಯಾವಾಗ ನಾವು? ಇವತ್ತು, ಈಗ. ಅವಧಿ ಮುಗ್ದಾಗಿದೆ ಇಲ್ಲಿ ಅಲ್ವಾ? ಅವಧಿ ಮುಗ್ದಾಗ ಸಿಂಪಲ್ ಪಾಸ್ಟ್ ಅನ್ನು ಬಳಸಿ ಅಷ್ಟೇ, ಸರಿನಾ? ಇನ್ನೊಂದಷ್ಟು ಉದಾಹರಣೆಗಳು. ನಾನು ಇಂದು ಬೆಳಿಗ್ಗೆ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ. ಐ ಹ್ಯಾವ್ ವರ್ಕ್ಡ್ ಹಾರ್ಡ್ ದಿಸ್ ಮಾರ್ನಿಂಗ್. ಇಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಬಳಸಿದ್ದೇವೆ. ಇದನ್ನು ಯಾವಾಗ ನೀವು ಬಳಸಬಹುದು ಅಂದ್ರೆ ಇನ್ನೂ ಬೆಳಗ್ಗೆ ಇದ್ದಾಗ. ನೋಡಿ, ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ ಶುರುವಾಗ್ತದೆ ಅಂತ ತಿಳ್ಕೊಳ್ಳೋಣ. 11 ಗಂಟೆ ತನಕ ಬೆಳಗ್ಗೆ ಅಂತಾನೆ ತಿಳ್ಕೊಳ್ಳೋಣ. ಈ ವಾಕ್ಯವನ್ನು ನೀವು 9 ಗಂಟೆಗೆ ಹೇಳ್ಬೋದು. ನಾನು ಇಂದು ಬೆಳಗ್ಗೆ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ ಅಂತ. ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಕೆಲಸ ಮಾಡಿದ್ದೀರಿ ನೀವು ಕಷ್ಟಪಟ್ಟು. ಆಯ್ತಾ? ಇನ್ನು ಬೆಳಗ್ಗೆ ಮುಗಿಲಿಲ್ಲ. 9ರಿಂದ 10, 10ರಿಂದ 11 ಉಂಟು. ಇನ್ನೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಬಹುದು ಅಲ್ವಾ? ಯಾವಾಗ ಇನ್ನೂ ಕೂಡ ಒಂದು ಕ್ರಿಯೆಯನ್ನು ಮಾಡಬಹುದು ಆವಾಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಆಯ್ತಾ? ಈಗ ನಾನು ಇಂದು ಬೆಳಗ್ಗೆ ಕಷ್ಟಪಟ್ಟು ಕೆಲಸ ಮಾಡಿದೆ ಅಂತ ಹೇಳಬೇಕಾದ್ರೆ ಐ ವರ್ಕ್ಡ್ ಹಾರ್ಡ್ ದಿಸ್ ಮಾರ್ನಿಂಗ್ ಅಂತ ಹೇಳಬೇಕು. ಈ ವಾಕ್ಯವನ್ನು ನೀವು ಯಾವಾಗ ಹೇಳ್ಬೋದು ಅಂದ್ರೆ ಮಧ್ಯಾಹ್ನ ಹೇಳ್ಬೋದು, ಸಂಜೆ ಹೇಳ್ಬೋದು, ರಾತ್ರಿ ಹೇಳ್ಬೋದು. ಆದ್ರೆ ಬೆಳಗ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಐ ವರ್ಕ್ಡ್ ಹಾರ್ಡ್ ದಿಸ್ ಮಾರ್ನಿಂಗ್ ಅಂದ್ರೆ ಇವತ್ತು ಬೆಳಗ್ಗೆ ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ ಅಂತ. ಬೆಳಗ್ಗೆ ಅನ್ನುವಂಥದ್ದು ಮುಗ್ದಾದ ಮೇಲೆ ನೀವು ಈ ವಾಕ್ಯವನ್ನು ಹೇಳ್ಬೋದು. ಆಯ್ತಾ? ಇನ್ನೊಂದು ಉದಾಹರಣೆ. ಫೆಬ್ರವರಿ ಒಂದು ಅದೃಷ್ಟವಾದ ತಿಂಗಳು ಆಗಿದೆ. ಫೆಬ್ರವರಿ ಹ್ಯಾಸ್ ಬೀನ್ ಅ ಲಕ್ಕಿ ಮಂತ್. ನೀವು ಒಬ್ಬ ವ್ಯಾಪಾರಿ ಅಂತ ತಿಳ್ಕೊಳ್ಳಿ. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಲಾಭ ಆಗಿದೆ. ಅದಕ್ಕೆ ನೀವು ಹೇಳ್ತೀರಿ ಫೆಬ್ರವರಿ ಒಂದು ಅದೃಷ್ಟ ತಿಂಗಳಾಗಿದೆ ಅಂತ. ಇದನ್ನು ನೀವು ಯಾವಾಗ ಹೇಳ್ಬೋದು ಅಂದ್ರೆ
ಫೆಬ್ರವರಿ ತಿಂಗಳು ಮುಗಿಯದೇ ಇದ್ದಾಗ, ಫೆಬ್ರವರಿ ತಿಂಗಳಲ್ಲಿ 28 ದಿನಗಳಿರ್ತವೆ ಅಲ್ವಾ, ನೀವು 1ನೇ ತಾರೀಕಿಂದ 28ನೇ ತಾರೀಕು ಒಳಗೆ ಯಾವತ್ತು ಬೇಕಾದ್ರೂ ಈ ವಾಕ್ಯವನ್ನು ಹೇಳ್ಬೋದು. ಆದ್ರೆ ಸಾಮಾನ್ಯವಾಗಿ ಇದನ್ನು ನೋಡಿದಾಗ ಯಾವಾಗ ಹೇಳ್ತೀರಿ ನೀವು? ಫೆಬ್ರವರಿ ಮಧ್ಯದಲ್ಲಿ ಹೇಳ್ತೀರಿ ಅಲ್ವಾ. 15, 16, 17, 18, 19, 20 ಯಾವಾಗ ಬೇಕಾದ್ರೂ ಈ ವಾಕ್ಯವನ್ನು ಹೇಳ್ಬೋದು. ಅದೇ ನೀವು ಫೆಬ್ರವರಿ ಒಂದು ಅದೃಷ್ಟದ ತಿಂಗಳು ಆಗಿತ್ತು ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಫೆಬ್ರವರಿ ವಾಸ್ ಎ ಲಕ್ಕಿ ಮಂತ್ ಅಂತ ಹೇಳಬೇಕಾಗ್ತದೆ. ಅಂದ್ರೆ ಏನರ್ಥ? ಫೆಬ್ರವರಿ ಕಳೆದು ಹೋಗಿದೆ, ಫೆಬ್ರವರಿ ಆದ ಮೇಲೆ ಮಾರ್ಚ್ ಅಲ್ಲಿ ಅಥವಾ ಏಪ್ರಿಲ್ ಅಲ್ಲಿ ಅಥವಾ ಮೇ ಅಲ್ಲಿ ಅಥವಾ ಜೂನ್ ಅಲ್ಲಿ, ಹೀಗೆ ಯಾವ ತಿಂಗಳಲ್ಲಾದ್ರೂ ಬೇಕಾದ್ರೂ ನೀವು ಈ ವಾಕ್ಯವನ್ನು ಹೇಳ್ಬೋದು. ಅರ್ಥ ಆಯ್ತಾ? ಇನ್ನಷ್ಟು ಉದಾಹರಣೆ ನೋಡೋಣ. ನೀವು ಉಪಹಾರ ಸೇವಿಸಿದ್ದೀರಾ? ಹ್ಯಾವ್ ಯು ಈಟನ್ ಬ್ರೇಕ್ಫಾಸ್ಟ್? ಈ ರೀತಿ ನೀವು ಯಾವಾಗ ಕೇಳಬಹುದು ಅಂದ್ರೆ ಬೆಳಗ್ಗೆ ಹೊತ್ತು ಮಾತ್ರ. ನೋಡಿ, ಪುನಃ 6 ಗಂಟೆಗೆ ಬೆಳಗ್ಗೆ ಶುರು ಅಂತ ತಿಳ್ಕೊಳ್ಳೋಣ, 11 ಗಂಟೆಗೆ ಬೆಳಗ್ಗೆ ಮುಗಿತದೆ ಅಂತ ತಿಳ್ಕೊಳ್ಳೋಣ, 11 ಗಂಟೆ ಮೇಲೆ ಮಧ್ಯಾಹ್ನ ಅಂತ ತಿಳ್ಕೊಳ್ಳೋಣ. ಆಯ್ತಾ? ಈಗ ನಿಮ್ಮ ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ. ಎಷ್ಟು ಗಂಟೆಗೆ ಬಂದಿರ್ತಾರೆ? 9 ಗಂಟೆಗೆ ಬಂದಿರ್ತಾರೆ. ಅವ್ರ ಹತ್ರ ನೀವು ಕೇಳ್ತೀರಿ, ನೀವು ಉಪಹಾರ ಸೇವಿಸಿದ್ದೀರಾ? ಹ್ಯಾವ್ ಯು ಈಟನ್ ಬ್ರೇಕ್ಫಾಸ್ಟ್ ಅಂತ. ಅಂದ್ರೆ ಬೆಳಗ್ಗಿನ ಉಪಹಾರ ತಿಂದಿದ್ದೀರಾ ಅಂತ ಕೇಳ್ತಾ ಇದ್ದೀರಿ. ಅವರು ಇಲ್ಲ ಅಂತ ಹೇಳಿದರೆ ಇನ್ನೂ ಕೂಡ ತಿನ್ಬೋದು. ಯಾಕಂದ್ರೆ 9 ಗಂಟೆ ಅಷ್ಟೇ ಸಮಯ. ಈಗ 11 ಗಂಟೆ ತನಕ ಬ್ರೇಕ್ಫಾಸ್ಟ್, ಉಪಹಾರ, ಬೆಳಗ್ಗಿನ ಉಪಹಾರ ಮಾಡಬಹುದು ಅಲ್ವಾ. ಸೊ ಯಾವಾಗ ಒಂದು ಕ್ರಿಯೆಯನ್ನು ಇನ್ನೂ ಕೂಡ ಮಾಡಬಹುದೋ ಆವಾಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಅದೇ ನೀವು ಡಿಡ್ ಯು ಈಟ್ ಬ್ರೇಕ್ಫಾಸ್ಟ್ ಅಂತ ಕೇಳಿದ್ರೆ ನೀವು ಉಪಹಾರ ಸೇವಿಸಿದಿರಾ ಅಂತ ಕೇಳಿದಾಗ ಆಗ್ತದೆ. ಇದನ್ನು ಯಾವಾಗ ನೀವು ಕೇಳಬೇಕು ಅಂದ್ರೆ ಬೆಳಗ್ಗೆ ಮುಗಿದ ಮೇಲೆ, ಮಧ್ಯಾಹ್ನ ಕೇಳಬಹುದು, ಸಂಜೆ ಕೇಳಬಹುದು, ರಾತ್ರಿ ಕೇಳಬಹುದು. ಆವಾಗ ಸಾಮಾನ್ಯವಾಗಿ ವಾಕ್ಯದಲ್ಲಿ ಏನಿರ್ತದೆ ಅಂದ್ರೆ ಡಿಡ್ ಯು ಈಟ್ ಬ್ರೇಕ್ಫಾಸ್ಟ್ ದಿಸ್ ಮಾರ್ನಿಂಗ್ ಅಂತ ಇರ್ತದೆ. ಅಂದ್ರೆ ಯಾವಾಗ ಅನ್ನುವಂಥದ್ದು ಬರ್ತದೆ. ಸರಿನಾ? ನೆಕ್ಸ್ಟ್ ಇನ್ನೊಂದು ಉದಾಹರಣೆ. ನಾವು ಇಂದು ಅವಳನ್ನು ನೋಡಿಲ್ಲ. ವಿ ಹ್ಯಾವಂಟ್ ಸೀನ್ ಹರ್ ಟುಡೇ. ಅಂದ್ರೆ ಇವತ್ತಿನ್ನೂ ಮುಗಿಲಿಲ್ಲ. ಈಗ ಉದಾಹರಣೆಗೆ 4 ಗಂಟೆ ಸಂಜೆ ಆಗಿರ್ಬೋದು. ಸಂಜೆ 4 ಗಂಟೆ ಆಗಿದೆ, ಯಾರೋ ಒಬ್ರು ನಿಮ್ಮ ಹತ್ರ ಬಂದು ಇವಳನ್ನು ನೋಡಿದ್ದೀರಾ ಅಂತ ಕೇಳ್ತಾರೆ. ನೀವು ಹೇಳ್ತೀರಿ ನಾವು ಇಂದು ಅವಳನ್ನು ನೋಡಿಲ್ಲ ಅಂತ. ಅಂದ್ರೆ ಬೆಳಗ್ಗೆಯಿಂದ 4 ಗಂಟೆ ತನಕ ನೀವು ಅವಳನ್ನು ನೋಡಿಲ್ಲ. ಆದ್ರೆ 4 ಗಂಟೆ ಆದದಷ್ಟೇ, 4 ಗಂಟೆಯಿಂದ ರಾತ್ರಿ ತನಕ ಟೈಮ್ ಉಂಟು. ಅವಳನ್ನು ನೀವು ನೋಡಬಹುದು, ಸಿಗಬಹುದು ಅವಳು ನಿಮ್ಗೆ ಅಲ್ವಾ. ಈ ನೋಡುವಂತ ಕ್ರಿಯೆ ಇನ್ನೂ ಕೂಡ ಆಗಬಹುದು ಅಲ್ವಾ. ಹಾಗಿದ್ದಾಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸಬೇಕು. ಅದೇ ನೀವೀಗ ನಾವು ನಿನ್ನೆ ಅವಳನ್ನು ನೋಡಲಿಲ್ಲ ಅಂತ ಹೇಳಬೇಕಾದ್ರೆ ವಿ ಡಿಡ್ಂಟ್ ಸಿ ಹರ್ ಯೆಸ್ಟರ್ಡೇ ಅಂತ ಹೇಳಬೇಕು. ಅಂದ್ರೆ ನಿನ್ನೆ ಅಂತ ಬಂದಾಯ್ತು, ಇಲ್ಲಿ ಯಾವಾಗ ಅನ್ನುವಂಥದ್ದು ಬಂದಾಯ್ತು. ವಿ ಡಿಡ್ಂಟ್ ಸಿ ಹರ್ ದಿಸ್ ಮಾರ್ನಿಂಗ್ ಅಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ನೋಡ್ಲಿಲ್ಲ ಅಂತ ಅರ್ಥ. ಅಂದ್ರೆ ವಾಕ್ಯವನ್ನು ನೀವು ಮಧ್ಯಾಹ್ನ ಹೇಳ್ಬೋದು ಅಥವಾ ರಾತ್ರಿ ಹೇಳ್ಬೋದು ಅಂತ ಅರ್ಥ. ಅಂದ್ರೆ ಆ ಕ್ರಿಯೆ ನಡೀಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಅರ್ಥ ಆಯ್ತಾ? ಸೊ ಇದು ಒಂದು ಮುಖ್ಯವಾದಂತಹ ಬಳಕೆ. ನೆಕ್ಸ್ಟ್, ಆಕ್ಷನ್ಸ್ ರಿಪೀಟೆಡ್ ಇನ್ ಆನ್ ಅನ್ಸ್ಪೆಸಿಫೈಡ್ ಪೀರಿಯಡ್ ಬಿಟ್ವೀನ್ ದ ಪಾಸ್ಟ್ ಅಂಡ್ ನೌ. ಇದೇನು ಅಂತ ನಾನು ಉದಾಹರಣೆ ವಾಕ್ಯ ತಗೊಂಡು ಹೇಳ್ಕೊಡ್ತೇನೆ. ಅವರು ಆ ಚಿತ್ರವನ್ನು 6 ಬಾರಿ ನೋಡಿದ್ದಾರೆ. ದೇ ಹ್ಯಾವ್ ಸೀನ್ ದ್ಯಾಟ್ ಫಿಲ್ಮ್ 6 times. ದೇ ಹ್ಯಾವ್ ಸೀನ್ ಅಂದ್ರೆ ಅವರು ನೋಡಿದ್ದಾರೆ ಅಂತ. ದ್ಯಾಟ್ ಫಿಲ್ಮ್ ಅಂದ್ರೆ ಆ ಚಿತ್ರ ಅಥವಾ ಆ ಚಲನಚಿತ್ರ ಅಂತ. 6 times ಅಂದ್ರೆ 6 ಬಾರಿ ಅಂತ ಅರ್ಥ. ಸರಿನಾ? ಈಗ ಭೂತಕಾಲದಲ್ಲಿ ಯಾವುದೋ ಒಂದು ಕ್ರಿಯೆಯನ್ನು ಪುನಃ ಪುನಃ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ವಾಕ್ಯದಲ್ಲಿ ಯಾವಾಗ ಅವರು ನೋಡಿದ್ರು ಅನ್ನುವುದನ್ನು ಹೇಳುವುದಿಲ್ಲ, ಮುಂದೆ ಮಾಡ್ತಾರಾ ಅನ್ನುವುದು ಕೂಡ ಗೊತ್ತಿರುವುದಿಲ್ಲ. ಅಂದ್ರೆ 6 ಬಾರಿ ಸಿನಿಮಾ ನೋಡಿದ್ದಾರೆ ಅವರು. ಯಾವತ್ತು ನೋಡಿದ್ರು ಗೊತ್ತಿಲ್ಲ, ಅದರ ಬಗ್ಗೆ ಉಲ್ಲೇಖ ಇಲ್ಲ.
ಆಯ್ತಾ? ಭೂತಕಾಲದಲ್ಲಿ ನೋಡಿದ್ದಾರೆ, ಇಲ್ಲಿಯ ತನಕ ಇವತ್ತಿನ ತನಕ 6 ಬಾರಿ ನೋಡಿ ಆಗಿದೆ ಅಂತ. ಮುಂದೆ ನೋಡಬಹುದಾ? 7ನೇ ಬಾರಿ ನೋಡಬಹುದಾ? ನೋಡಬಹುದು, ನೋಡದೆ ಕೂಡ ಇರಬಹುದು, ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ಆಯ್ತಾ? ಸೊ ಹೀಗೆ ಭೂತಕಾಲದಲ್ಲಿ ಯಾವುದೋ ಒಂದು ಕ್ರಿಯೆಯನ್ನು ಹಲವಾರು ಬಾರಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ಸರಿನಾ? ಇನ್ನೊಂದು ಉದಾಹರಣೆ, ಅವರು ಹಲವಾರು ಬಾರಿ ಲಂಡನ್ಗೆ ಭೇಟಿ ನೀಡಿದ್ದಾರೆ. ದೇ ಹ್ಯಾವ್ ವಿಸಿಟೆಡ್ ಲಂಡನ್ ಮಲ್ಟಿಪಲ್ ಟೈಮ್ಸ್. ದೇ ಹ್ಯಾವ್ ವಿಸಿಟೆಡ್ ಅಂದ್ರೆ ಅವರು ಭೇಟಿ ನೀಡಿದ್ದಾರೆ, ಲಂಡನ್ಗೆ ಮಲ್ಟಿಪಲ್ ಟೈಮ್ಸ್ ಹಲವಾರು ಬಾರಿ. ಅಂದ್ರೆ ಭೂತಕಾಲದಲ್ಲಿ ಹಲವಾರು ಬಾರಿ ಅವರು ಲಂಡನ್ಗೆ ಹೋಗಿ ಬಂದಿದ್ದಾರೆ ಅಂತ. ಮುಂದೆ ಹೋಗ್ತಾರಾ? ಹೋಗ್ಬೋದು, ಗೊತ್ತಿಲ್ಲ, ಹೋಗದೆ ಕೂಡ ಇರಬಹುದು. ಭೂತಕಾಲದಲ್ಲಿ ಯಾವತ್ತು ಹೋಗಿದ್ದವರು? ಗೊತ್ತಿಲ್ಲ, ಅದು ಕೂಡ ಹೇಳಲಿಲ್ಲ. ಹಲವಾರು ಬಾರಿ ಹೋಗಿದ್ದಾರೆ ಅಷ್ಟೇ. ಇಲ್ಲಿಯ ತನಕ ಹಲವಾರು ಬಾರಿ ಅವರು ಭೇಟಿ ನೀಡಿದ್ದಾರೆ ಅಂತೇಳಿ ಹೇಳುವಂಥದ್ದು. ಸರಿನಾ? ಇನ್ನೊಂದು ಉದಾಹರಣೆ, ಇದು ಈಗಾಗಲೇ ಹಲವಾರು ಬಾರಿ ಸಂಭವಿಸಿದೆ. ಇಟ್ ಹ್ಯಾಸ್ ಹ್ಯಾಪನ್ಡ್ ಸೆವರಲ್ ಟೈಮ್ಸ್ ಆಲ್ರೆಡಿ. ಯಾವುದೋ ಒಂದು ಘಟನೆ ಈಗಾಗಲೇ ಹಲವಾರು ಬಾರಿ ಸಂಭವಿಸಿದೆ ಅಂತ ಹೇಳುವಂಥದ್ದು. ಮುಂದೆ ಕೂಡ ಸಂಭವಿಸಬಹುದು, ಗೊತ್ತಿಲ್ಲ. ನಾವು ಆ ರೆಸ್ಟೋರೆಂಟ್ನಲ್ಲಿ ಹಲವಾರು ಬಾರಿ ಊಟ ಮಾಡಿದ್ದೇವೆ. ವಿ ಹ್ಯಾವ್ ಈಟನ್ ಅಟ್ ದ್ಯಾಟ್ ರೆಸ್ಟೋರೆಂಟ್ ಮೆನಿ ಟೈಮ್ಸ್. ವಿ ಹ್ಯಾವ್ ಈಟನ್ ಅಂದ್ರೆ ನಾವು ತಿಂದಿದ್ದೇವೆ ಅಂತ, ಅಥವಾ ನಾವು ಊಟ ಮಾಡಿದ್ದೇವೆ ಅಂತ. ಎಲ್ಲಿ? ಅಟ್ ದ್ಯಾಟ್ ರೆಸ್ಟೋರೆಂಟ್, ಆ ರೆಸ್ಟೋರೆಂಟ್ನಲ್ಲಿ, ಮೆನಿ ಟೈಮ್ಸ್ ಹಲವಾರು ಬಾರಿ ಅಂತ. ಅಂದ್ರೆ ಭೂತಕಾಲದಲ್ಲಿ ನಾವು ಹಲವಾರು ಬಾರಿ ಅಲ್ಲಿ ಊಟ ಮಾಡಿದ್ದೇವೆ ಅಂತ ಅರ್ಥ. ಮುಂದೆ ತಿನ್ಬಹುದಾ? ಗೊತ್ತಿಲ್ಲ, ತಿನ್ಬಹುದು, ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಹಿಂದಿನಿಂದ ಇಲ್ಲಿಯ ತನಕ ಹಲವಾರು ಬಾರಿ ಒಂದು ಕ್ರಿಯೆಯನ್ನು ಮಾಡಿದ್ದೇವೆ ಅಥವಾ ನಡೆದಿದೆ ಅಂತ ಹೇಳಲಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ಸರಿನಾ? ಇನ್ನು ಆಕ್ಷನ್ಸ್ ಕಂಪ್ಲೀಟೆಡ್ ಇನ್ ದ ವೆರಿ ರೀಸೆಂಟ್ ಪಾಸ್ಟ್ ಅಂದ್ರೆ ಇತ್ತೀಚೆಗಷ್ಟೇ ನಡೆದಂತಹ ಕ್ರಿಯೆಗಳನ್ನು ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ಉದಾಹರಣೆಗೆ, ನೀವು ಈಗಷ್ಟೇ ಕೆಲಸ ಮುಗಿಸಿದ್ದೀರಾ? ಹ್ಯಾವ್ ಯು ಜಸ್ಟ್ ಫಿನಿಶ್ಡ್ ವರ್ಕ್? ಇಂತಹ ವಾಕ್ಯಗಳಲ್ಲಿ ಜಸ್ಟ್ ಅನ್ನುವಂಥದ್ದು ಇರ್ತದೆ. ಅಂದ್ರೆ ಈಗಷ್ಟೇ ಅಥವಾ ಇತ್ತೀಚೆಗಷ್ಟೇ ಅನ್ನುವಂಥದ್ದು ಇರ್ತದೆ. ಸರಿನಾ? ನಾನು ಈಗಷ್ಟೇ ತಿಂದಿದ್ದೇನೆ. ಐ ಹ್ಯಾವ್ ಜಸ್ಟ್ ಈಟನ್. ನಾವು ಅವಳನ್ನು ಈಗಷ್ಟೇ ನೋಡಿದ್ದೇವೆ. ವಿ ಹ್ಯಾವ್ ಜಸ್ಟ್ ಸೀನ್ ಹರ್. ಅವನು ಈಗಷ್ಟೇ ಹೊರಟಿದ್ದಾನ? ಹ್ಯಾಸ್ ಹಿ ಜಸ್ಟ್ ಲೆಫ್ಟ್? ಈ ರೀತಿ. ಆಯ್ತಾ? ಇನ್ನು ಲೈಫ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ಜೀವನದ ಅನುಭವಗಳ ಬಗ್ಗೆ ಮಾತನಾಡುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ಉದಾಹರಣೆಗೆ, ಹ್ಯಾವ್ ಯು ಎವರ್ ಬೀನ್ ಟು ಅಮೆರಿಕಾ ಅಂದ್ರೆ ನೀವು ಎಂದಾದರೂ ಅಮೆರಿಕಕ್ಕೆ ಹೋಗಿದ್ದೀರಾ ಅಂತ. ಇದು ಒಂದು ಅನುಭವ, ಜೀವನದ ಎಕ್ಸ್ಪೀರಿಯನ್ಸ್, ಲೈಫ್ನ ಎಕ್ಸ್ಪೀರಿಯನ್ಸ್. ಯಾವತ್ತಾದ್ರೂ ಹೋಗಿದ್ದೀರಾ ಅಂತ. ಇದಕ್ಕೆ ಉತ್ತರ ಹೌದು ಹೋಗಿದ್ದೇನೆ ಅಂತ ಇರಬಹುದು, ಇಲ್ಲ ಹೋಗಿಲ್ಲ ಅಂತ ಕೂಡ ಇರಬಹುದು. ಅಂದ್ರೆ ಮುಂದೆ ಹೋಗ್ತೇನೆ ಅಂತ. ನೋಡಿ, ನಮ್ಮ ಜೀವನ ಇನ್ನೂ ಮುಗಿಲಿಲ್ಲ ಅಲ್ವಾ? ಇನ್ನೂ ಸ್ವಲ್ಪ ವರ್ಷ ಇದೆ. ಆ ವರ್ಷದಲ್ಲಿ ನಾನು ಯಾವತ್ತಾದ್ರೂ ಹೋಗ್ಬೋದು ಅಮೆರಿಕಕ್ಕೆ, ಗೊತ್ತಿಲ್ಲ ಅಲ್ವಾ? ಯಾವತ್ತಾದ್ರೂ ಹೋಗಿದ್ದೀರಾ ಅಮೆರಿಕಕ್ಕೆ? ಇಲ್ಲ, ಹೋಗಿಲ್ಲ, ಹೋಗಬಹುದು, ಗೊತ್ತಿಲ್ಲ. ಹ್ಯಾಸ್ ಶಿ ಎವರ್ ಬ್ರೋಕನ್ ಅ ಬೋನ್? ಅವಳು ಎಂದಾದರೂ ಮೂಳೆ ಮುರಿದುಕೊಂಡಿದ್ದಾಳೆಯೇ? ಇಲ್ಲ, ಮುರ್ಕೊಂಡಿಲ್ಲ, ಮುರ್ಕೊಳ್ಬಹುದು ಮುಂದೆ, ಗೊತ್ತಿಲ್ಲ. ಈ ರೀತಿ. ಆಯ್ತಾ? ನೋಡಿ, ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಯಾವುದಾದ್ರೂ ಒಂದು ಕ್ರಿಯೆ ಇನ್ನು ಮುಂದೆ ನಡೆಯುವ ಸಾಧ್ಯತೆ ಇರಬಹುದಾ ಅಂತ ಒಂದು ಪ್ರಶ್ನೆ ಆಗಿ, ಹೌದು ಅಂತಾದ್ರೆ ನೀವು ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನು ಬಳಸಿ ಅಷ್ಟೇ. ನೋಡಿ, ಹ್ಯಾವ್ ಯು ಎವರ್ ಬೀನ್ ಟು ಅಮೆರಿಕಾ? ಎಂದಾದರೂ ಹೋಗಿದ್ದೀರಾ? ಇಲ್ಲ ಅಂತ ತಿಳ್ಕೊಳ್ಳಿ ಉತ್ತರ. ಮುಂದೆ ಹೋಗಬಹುದಾ ಅಂತ ಒಂದು ಪ್ರಶ್ನೆ ಮಾಡಿ, ಗೊತ್ತಿಲ್ಲ, ಹೋಗಬಹುದು, ಹೋಗದೆ ಕೂಡ ಇರಬಹುದು ಅಲ್ವಾ? ಸೊ ಹೀಗಿದ್ದಾಗ ಪ್ರಶ್ನೆಯನ್ನು ನೀವು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಹಾಕಿ. ಇಲ್ಲಿ ನೋಡಿ, ಅವಳು ಎಂದಾದರೂ ಮೂಳೆ ಮುರಿದುಕೊಂಡಿದ್ದಾಳೆಯೇ? ಪ್ರಶ್ನೆ.
ನೀವೀಗ ಒಂದು ಪ್ರಶ್ನೆ ಹಾಕಿ, ಮುಂದೆ ಅವಳು ಮುರ್ಕೊಳ್ಳುವ ಸಾಧ್ಯತೆ ಇದೆಯೇ? ಇದೆ, ಇಲ್ಲ, ಗೊತ್ತಿಲ್ಲ ಅಲ್ವಾ? ಸೊ ಇರಬಹುದು ಅಂತ ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಇಂದ ಬಳಸಿ ಅಷ್ಟೇ, ವಾಕ್ಯವನ್ನು ರಚಿಸಿ ಅಷ್ಟೇ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಹ್ಯಾವ್ ಯು ಎವರ್ ಮೆಸೇಜ್ಡ್ ದ ರಾಂಗ್ ಪರ್ಸನ್? ನೀವು ಎಂದಾದರೂ ತಪ್ಪು ವ್ಯಕ್ತಿಗೆ ಸಂದೇಶ ಕಳುಹಿಸಿದ್ದೀರಾ? ರಾಂಗ್ ಮೆಸೇಜ್ ಕಳಿಸಿದ್ದೀರಾ ಯಾರಿಗಾದ್ರೂ? ಇಲ್ಲ, ಮುಂದೆ ಕಳಿಸಬಹುದಾ? ಕಳಿಸಬಹುದು. ಹಾಗಾಗಿ ಪ್ರಶ್ನೆಯನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ರಚಿಸಿ. ಐ ಹ್ಯಾವ್ ನೆವರ್ ಬೀನ್ ಟು ಅ ಝೂ. ನಾನು ಯಾವತ್ತೂ ಮೃಗಾಲಯಕ್ಕೆ ಹೋಗಿಲ್ಲ. ಮುಂದೆ ಹೋಗ್ಬೋದಾ? ಹೋಗಬಹುದು, ಗೊತ್ತಿಲ್ಲ. ಪ್ರೆಸೆಂಟ್ ಪರ್ಫೆಕ್ಟ್ ಇಂದ ವಾಕ್ಯವನ್ನು ರಚಿಸಿ. ಹ್ಯಾವ್ ಯು ಸೀನ್ ಅ ಗೋಸ್ಟ್? ನೀವು ದೆವ್ವವನ್ನು ನೋಡಿದ್ದೀರಾ? ಇಲ್ಲ, ನೋಡ್ಲಿಲ್ಲ, ಮುಂದೆ ನೋಡಬಹುದು. ಪ್ರೆಸೆಂಟ್ ಪರ್ಫೆಕ್ಟ್ ಇಂದ ವಾಕ್ಯ ರಚಿಸಿ. ಹ್ಯಾಸ್ ಹಿ ಎವರ್ ಈಟನ್ ಅ ಸ್ಯಾಂಡ್ವಿಚ್? ಅವನು ಎಂದಾದರೂ ಸ್ಯಾಂಡ್ವಿಚ್ ತಿಂದಿದ್ದಾನೆಯೇ? ಹೌದು, ತಿಂದಿದ್ದಾನೆ. ಇಲ್ಲ, ತಿನ್ಲಿಲ್ಲ, ಮುಂದೆ ತಿನ್ಬಹುದು. ಹ್ಯಾವ್ ವಿ ಮೆಟ್ ಬಿಫೋರ್? ನಾವು ಮೊದಲು ಭೇಟಿಯಾಗಿದ್ದೇವೆಯೇ? ಹೌದು, ಭೇಟಿಯಾಗಿದ್ದೇವೆ, ಒಂದು ಫಂಕ್ಷನ್ ಅಲ್ಲಿ ಭೇಟಿಯಾಗಿತ್ತು. ಹ್ಯಾವ್ ಯು ಆಲ್ರೆಡಿ ಸ್ಟಾರ್ಟೆಡ್ ಯುವರ್ ಹೋಮ್ವರ್ಕ್? ನೀನು ಈಗಾಗಲೇ ನಿನ್ನ ಮನೆ ಕೆಲಸವನ್ನು ಪ್ರಾರಂಭಿಸಿದ್ದೀಯಾ? ಇಲ್ಲಿ ಮನೆ ಕೆಲಸ ಅಂದ್ರೆ ಹೋಮ್ವರ್ಕ್, ಶಾಲೆಯಲ್ಲಿ ಕೊಡ್ತಾರಲ್ಲ ಅದು. ಆಯ್ತಾ? ಸೊ ಈ ರೀತಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೇವೆ. ಅರ್ಥ ಆಯ್ತಾ? ಇನ್ನು ಮೈ ಗ್ರ್ಯಾಂಡ್ ಮಾ ಹ್ಯಾಸ್ ಬೀನ್ ಟು 12 ಕಂಟ್ರೀಸ್ ಅಂತ ಉಂಟಿಲ್ಲಿ. ಅಂದ್ರೆ ನನ್ನ ಅಜ್ಜಿ 12 ದೇಶಗಳಿಗೆ ಹೋಗಿದ್ದಾರೆ ಅಂತ. ಈ ವಾಕ್ಯವನ್ನು ನೀವು ಯಾವಾಗ ಹೇಳಬಹುದು ಅಂದ್ರೆ ನಿಮ್ಮ ಅಜ್ಜಿ ಇನ್ನು ಬದುಕಿದ್ರೆ. ನಿಮ್ಮ ಅಜ್ಜಿ ಇನ್ನು ಬದುಕಿದ್ರೆ ಈ ವಾಕ್ಯವನ್ನು ಹೇಳ್ಬೋದು. ಯಾಕೆ ಹೇಳ್ಬೋದು ಅಂದ್ರೆ ನಿಮ್ಮ ಅಜ್ಜಿ ಮುಂದಿನ ವರ್ಷ ಇನ್ನೊಂದು ದೇಶಕ್ಕೆ ಹೋಗ್ಬೋದು, 13ನೇ ದೇಶಕ್ಕೆ ಹೋಗಿ ಬರ್ಬೋದು ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಹ್ಯಾಸ್ ಬೀನ್ ಅನ್ನು ಬಳಸ್ತಾ ಇದ್ದೀರಿ. ಮೈ ಗ್ರ್ಯಾಂಡ್ ಮಾ ಹ್ಯಾಸ್ ಬೀನ್ ಅಂದ್ರೆ ನನ್ನ ಅಜ್ಜಿ ಹೋಗಿದ್ದಾರೆ ಅಂತ. ಎಲ್ಲಿಗೆ? ಟು 12 ಕಂಟ್ರೀಸ್, 12 ದೇಶಗಳಿಗೆ ಅಂತ. ಅದೇ ನೀವು ಮೈ ಗ್ರ್ಯಾಂಡ್ ಮಾ ವೆಂಟ್ ಟು 12 ಕಂಟ್ರೀಸ್ ಅಂತ ಹೇಳಿದ್ರೆ ನನ್ನ ಅಜ್ಜಿ 12 ದೇಶಗಳಿಗೆ ಹೋದರು ಅಂತ ಆಗ್ತದೆ. ಈ ವಾಕ್ಯವನ್ನು ನೀವು ಯಾವಾಗ ಹೇಳಬಹುದು ಅಂದ್ರೆ ನಿಮ್ಮ ಅಜ್ಜಿ ತೀರಿ ಹೋದ್ಮೇಲೆ, ಅಥವಾ ನಿಮ್ಮ ಅಜ್ಜಿಗೆ ಇನ್ನೊಂದು ದೇಶಕ್ಕೆ ಹೋಗದೇ ಇರುವಂತಹ ಪರಿಸ್ಥಿತಿಯಲ್ಲಿದ್ರೆ. ಆಯ್ತಾ? ಸೊ ಅದೇ ಅರ್ಥ. ಒಂದು ಕ್ರಿಯೆ ಇನ್ನೊಂದ್ಸತಿ ಮಾಡಬಹುದಾ ಅಂತ ಕೇಳಿ, ಹೌದು ಅಂತ ಅದಕ್ಕೆ ಉತ್ತರ ಸಿಕ್ಕಿದ್ರೆ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಬಳಸಿ ಅಷ್ಟೇ. ಸರಿನಾ? ಇನ್ನು ಪ್ರಶ್ನೆಗಳು. ನೀನು ಇದನ್ನು ಯಾವಾಗ ತಿಂದೆ? ವೆನ್ ಡಿಡ್ ಯು ಈಟ್ ದಿಸ್? ನೋಡಿ, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಉಂಟು. ಇಲ್ಲಿ ಏನ್ ಕೇಳ್ತಾ ಇದ್ದೇವೆ ನೋಡಿ, ವೆನ್ ಅಂತ ಕೇಳ್ತಾ ಇದ್ದೇವೆ. ಅಂದ್ರೆ ಯಾವಾಗ ತಿಂದೆ ಅಂತ. ನಮ್ಗೆ ಏನ್ ಬೇಕು ಉತ್ತರ? ಯಾವಾಗ ತಿಂದೆ ಅಂತ. ನಿನ್ನೆ ತಿಂದ್ಯಾ, ಬೆಳಗ್ಗೆ ತಿಂದ್ಯಾ, ಮೊನ್ನೆ ತಿಂದ್ಯಾ? ಸೊ ನಮಗೆ ಯಾವಾಗ ಕ್ರಿಯೆ ನಡೆಯಿತು ಅನ್ನೋದೇ ಮುಖ್ಯ ಇಲ್ಲಿ. ಹೀಗಿರುವಾಗ ನೀವು ಡಿಡ್ ಅನ್ನು ಬಳಸಬೇಕು ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ನ ವಾಕ್ಯಗಳಲ್ಲಿ ಯಾವಾಗ ಅನ್ನುವಂಥದ್ದು ಬರುವಂಥದ್ದು ವೆನ್, ಯಾವಾಗ ಅಂತ. ಆಯ್ತಾ? ಇಲ್ಲಿ ನೋಡಿ, ನಿನ್ನೆ ನೀನು ಏನು ಮಾಡಿದೆ? ವಾಟ್ ಡಿಡ್ ಯು ಡೂ ಯೆಸ್ಟರ್ಡೇ? ವಾಕ್ಯದಲ್ಲಿಯೇ ಯಾವತ್ತು ಅನ್ನೋದು ಬಂದಿದೆ, ನಿನ್ನೆ ಅಂತ. ವಾಟ್ ಡಿಡ್ ಯು ಡೂ ಯೆಸ್ಟರ್ಡೇ? ಇಲ್ಲಿ ಏನ್ ತಿಳ್ಕೊಳ್ಬೇಕಂದ್ರೆ ನಿನ್ನೆ ಏನ್ ಮಾಡಿದೆ ಅಂತ. ಇವತ್ತೇನ್ ಮಾಡಿದೆ ಅಲ್ಲ, ನಿನ್ನೆ ಏನ್ ಮಾಡಿದೆ ಅದು ಬೇಕು. ಹಾಗಾಗಿ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಬೇಕು. ಅದೇ ಈಗ ನೀವು ಈ ಪ್ರಶ್ನೆ ನೋಡಿ, ಅವನು ಎಲ್ಲಿ ಹೋಗಿದ್ದ? ವೇರ್ ಹ್ಯಾಸ್ ಹಿ ಬೀನ್? ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಉಂಟು. ಇಲ್ಲಿ ನಮಗೆ ಏನ್ ತಿಳ್ಕೊಳ್ಬೇಕಂದ್ರೆ ಅವನು ಎಲ್ಲಿ ಹೋಗಿದ್ದ ಅಂತ. ಅವನು ಯಾವಾಗ ಒಂದು ಕ್ರಿಯೆಯನ್ನು ಮಾಡಿದ ಅದ್ರ ಬಗ್ಗೆ ನಮ್ಗೆ ತಲೆ ಬಿಸಿಲ್ಲ. ಅವನು ಎಲ್ಲಿ ಹೋಗಿದ್ದ ಅದು ನಮ್ಗೆ ಮುಖ್ಯವಾಗಿ ಬೇಕು. ಆಯ್ತಾ? ಇನ್ನೊಂದು ಉದಾಹರಣೆ. ನೀವು ಹೇಗಿದ್ದೀರಿ? ಹೌ ಹ್ಯಾವ್ ಯು ಬೀನ್? ನೀವು ಹೇಗಿದ್ದೀರಿ? ನೀವು ಇಷ್ಟೇ ಹೊತ್ತಿಗೆ ಹೇಗಿದ್ದೀರಿ ಕೇಳ್ತಾ ಇಲ್ಲ ನಾವು. ನೀವು ನಿನ್ನೆ ಹೇಗಿದ್ರಿ ಕೇಳ್ತಾ ಇಲ್ಲ. ನಿನ್ನೆ ಹೇಗಿದ್ರಿ ಕೇಳಬೇಕು ಅಂತಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಬಳಸಬೇಕು ನಾವು. ಹೋದ ವಾರ ಹೇಗಿದ್ರಿ ಕೇಳಬೇಕು ಅಂತಿದ್ರೆ ಸಿಂಪಲ್ ಪಾಸ್ಟ್ ಅನ್ನು ಬಳಸಬೇಕು.
ಇಲ್ಲಿ ನಾವು ಏನ್ ಕೇಳ್ತಾ ಇದ್ದೇವೆ ಅಂದ್ರೆ ನೀವು ಹೇಗೆ ಇದ್ದೀರಿ ಅಂತ. ಅದು ಮುಖ್ಯ ನಮಗೆ. ಯಾವಾಗ ಅನ್ನುವುದು ಮುಖ್ಯ ಅಲ್ಲ. ಯಾವಾಗ ಅನ್ನೋದು ಮುಖ್ಯ ಆಗ್ತದೋ ಆವಾಗ ಸಿಂಪಲ್ ಪಾಸ್ಟ್ ಅನ್ನು ಬಳಸಬೇಕು. ಸರಿನಾ? ಸರಿ. ಸೊ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎಲ್ಲೆಲ್ಲಿ ಹೇಗೆ ಬಳಸಬೇಕು ಅನ್ನೋದು ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ. ಈ ಎಲ್ಲ ವಾಕ್ಯಗಳನ್ನು ನೀವು ಇಂಗ್ಲಿಷ್ಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಇನ್ನೊಂದು 5 ಸೆಕೆಂಡ್ ನಲ್ಲಿ ನಾನು ನಿಮಗೆ ಇವುಗಳ ಉತ್ತರಗಳನ್ನು ತೋರಿಸ್ತೇನೆ. ಎಲ್ಲೆಲ್ಲಿ ತಪ್ಪಾಗಿದೆಯೋ ಅವುಗಳನ್ನು ನೋಡಿ ಅಲ್ಲಿ ಸರಿ ಮಾಡಿಕೊಳ್ಳಿ. ಸರಿನಾ? ಇವು ಉತ್ತರಗಳು.